ನಾನು ಆಗ್ಲೇ ಶ್ರೀರಾಮ್ ಅವ್ರಿಗೆ ಕೇಳ್ತಾ ಇದ್ದೆ, ಅಂದ್ರೆ ಇಬ್ರಲ್ಲಿ ಯಾರು ಜಾಸ್ತಿ ಕಾಟ ಕೊಟ್ರು ಅಂತ. ಆಗ ಅವ್ರು ನಿಮ್ಮ ಹೆಸರೇ ಹೇಳಿದ್ರು, ನೀವೇ ಜಾಸ್ತಿ ಕಾಟ ಕೊಟ್ಟಿದ್ದೀರಾ ಅಂತ. ಸೊ ನೀವು ಶ್ರೀರಾಮ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಟ ಕೊಟ್ಟಿರೋದು ಅಂತ ಹೇಳಿದಾರ? ಹೌದಾ? ಏನ್ ಕಟ್ಟ? ತುಂಬಾ ಕಂಪ್ಲೇಂಟ್ಸ್ ಹೇಳಿದ್ದಾರೆ ನಿಮ್ಮ ಬಗ್ಗೆ. ಹೌದಾ? ಸೊ ನಾವ್ ಹೇಳ್ಬಿಟ್ಟೆ, ಆಕ್ಚುಲಿ ಬರಲ್ಲ ಅನ್ಕೊಂಡು ಹೇಳ್ಬಿಟ್ಟೆ ನಾನು. ಹೌದಾ? ನಾವ್ ಯಾವಾಗ್ಲೂ ಜಗಳ ಮಾಡ್ಕೊಂಡಿರ್ತೀವಿ. ಫಾರ್ ಫನ್ ವಿಲ್ ಬಿ ಆಲ್ವೇಸ್ ಫೈಟಿಂಗ್. ಲೈಕ್ ನಾವು ಶೂಟಿಂಗ್ ಸ್ಪಾಟ್ ಅಲ್ಲಿ ಎಂಟೈರ್ ಲೈಕ್ ಟೀಮ್ ಜೊತೆ ನಾವು ಕ್ಯಾರವನ್ ಅಲ್ಲಿ ಸ್ಪೆಂಡ್ ಮಾಡಿಲ್ಲ. ನಾವು ಅಲ್ಲಿಗೆ ಹೋಗ್ಬಿಡೋದು ಅಂದ್ರೆ ಆನಿಮಲ್ಸ್ ಜೊತೆ ಕೌ ಹತ್ರ ಹೋಗಿ ಆಟ ಆಡ್ತಾ ಇರೋದು. ಅಲ್ಲಿ ವಿಲೇಜ್ ಅವರೇ ಹೇಳ್ತಾರೆ, ಬಾ ಇಲ್ಲಿ ವಿಲೇಜ್ ಜನರನ್ನ ನೋಡ್ಕೊಂಡ್ ಬರೋಣ, ನಿನ್ಗೆ ಗೊತ್ತಾಗುತ್ತೆ, ಅವಾಗ ಇನ್ನೂ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗ್ಬೋದು, ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅವ್ರ ತರನೇ ಹಂಗೆ ಹಂಗೆ ಅಂತ. ಸೊ ಹಾಫ್ ದ ಟೈಮ್ ನಾವು ಜಗಳ ಮಾಡ್ಕೊಂಡಿರ್ತೀವಿ. ಹಾಫ್ ದ ಟೈಮ್ ಅಥವಾ 90% ಜಗಳ? 90% ಅಲ್ಲ, 50-50 ಅಂತ ಹೇಳ್ಬೋದು. ಅದು ಅವರೇ ಸ್ಟಾರ್ಟ್ ಮಾಡೋದು ಫಸ್ಟ್. ಹೌದಾ? ಇದು ಸತ್ಯನಾ? ಬಟ್ ಆಕ್ಚುಲಿ ಏನ್ ಗೊತ್ತಾ, ಜಗಳ ಆದಾಗೆಲ್ಲ ಸೀನ್ ಚೆನ್ನಾಗ್ ಆಗ್ತಿತ್ತು. ಯಾಕೆ ಹಂಗ ಒಳ್ಳೇದೇ ಅಲ್ವಾ ಅಂತ ಅನ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಸೊ ಒಂದ್ ಪನ್ನೀರ್ ಏನೋ ಕೊಡ್ಲಿಲ್ಲ ಅಂತ ನೀವು ಸಿಟ್ ಮಾಡ್ಕೊಂಡು ಮಾತ್ ಬಿಟ್ಟಿದ್ರಂತೆ, ಹೌದಾ? ಇಲ್ಲ, ಆಕ್ಚುಲಿ ಕಾಂಪ್ರಮೈಸ್ ಮಾಡಿದ್ಕೆ ಓಕೆ ಆಯ್ತು, ಇವರಪ್ಪ ಬರ್ಬೇಕಾಗಿತ್ತು ಕಾಂಪ್ರಮೈಸ್ ನಾನು ಎಲ್ಲಾ ಟೈಮ್ ಫುಡ್ ಎಲ್ಲ ಬಂದಾಗ ಎಲ್ಲಾ ಟೈಮ್ ನಾನು ಅವ್ರಿಗೆ ವೇಟ್ ಮಾಡ್ತಾ ಇದ್ದೆ. ನನ್ನ ಡ್ಯಾಡಿ ಮತ್ತೆ ನಾನು ಎಲ್ಲಾ ಟೈಮ್ ವೇಟ್ ಮಾಡ್ಕೊಂಡು ಅವ್ರು ಬರ್ಲಿ. ಸೊ ಅವ್ರಿಗೆ ಫಸ್ಟ್ ಕೇಳ್ತಾ ಇದ್ದೆ, ಅವ್ರಿಗೆ ಏನು ಆರ್ಡರ್ ಮಾಡಿದ್ದಾರೆ, ಅವ್ರಿಗೆ ಬಂತ. ಪಾಪ ನೀವು ಅಷ್ಟೆಲ್ಲ ಕೇರ್ ಮಾಡಿ ಅವ್ರು ನಿಮ್ಮನ್ನ ಒಂದಿನ ನೋಡ್ತಾ ಇದ್ದೀನಿ, ನಾನ್ ಫಸ್ಟ್ ಆಫ್ ಆಲ್ ಕೇಳಿಲ್ಲ ನಾನ್ ಊಟ ಮಾಡಿದ್ದೀನ ಇಲ್ಲ ಅಂತ. ಮತ್ತೆ ಪನ್ನೀರ್ ಇಸ್ ಮೈ ಫೇವ್ರೆಟ್ ಬಿಕಾಸ್ ಆ ದಿನ ನನಗೆ ವೆಜ್. ಎಲ್ಲಾ ಟೈಮ್ ನಾನು ಅವ್ರಿಗೋಸ್ಕರ ನಾನು ಆರ್ಡರ್ ಮಾಡ್ತಾ ಇದ್ದೆ ಅಲ್ವಾ. he just had, he is like okay I had ಅಷ್ಟೇ. ಮನ್ಸಿಗೆ ತುಂಬಾ ನೋವಾಗಿತ್ತು ಅವಾಗ. ಅದು ನಾವು ಚೆನ್ನಾಗಿದ್ರೆ ಇನ್ನೊಬ್ರು ನೋಡ್ಕೋಬೋದಲ್ಲ. ಸೊ ಆ ಕಾನ್ಸೆಪ್ಟ್ ಮೇಲೆ ನಾವು ಸ್ವಲ್ಪ ಚೆನ್ನಾಗಿರೋಣ, ಆಮೇಲೆ ಇವ್ರು ನೋಡ್ಕೊಂಡ್ರೆ ಆಯ್ತು ಅಂತ ನಾನು ಖಾಲಿ ಮಾಡಿದೆ. ಆಕ್ಚುಲಿ ಇಲ್ಲ, ಶಾರ್ಟಿಗೆ ಕಾಯ್ತಿದ್ರು ನನಗೆ, ನಾನು ಬೇಗ ಊಟ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಶೂಟಿಂಗ್ ಅಲ್ಲಿ ಇದ್ದಾಗ ಯಾವಾಗಲೂ ಒಟ್ಟಿಗೆ ಮಾಡ್ಬೇಕು ಅಂತ ಆಗಲ್ಲ. ಪ್ಲಾನ್ ಮಾಡ್ತೀವಿ ಅಫ್ಕೋರ್ಸ್, ಅಲ್ಲಿ ಒಂದೊಂದ್ಸಲ ಕೆಲಸ ಅಂತ ಬಂದಾಗ ಫಸ್ಟ್ ನಮ್ದು ಬ್ರೇಕ್ ಮುಗಿಸ್ಕೊಂಡು ಹೋಗೋಣ ಅಂತ ಅವ್ರು ಕಾಯ್ತಿರ್ತಾರಲ್ಲ. ಇವತ್ತು ಜಗಳ ಮಾಡ್ಕೊಂಡು ಬಂದಿದ್ದು. ಯಾವ ವಿಷಯಕ್ಕೆ ಜಗಳ ಮಾಡಿದ್ರಿ ಇವತ್ತು? ಅವ್ರು ಕಾಲ್ ಪಿಕ್ ಮಾಡಿಲ್ಲ ಅಂತ. ನೀವು ಅಂದ್ರೆ ಇವರು ಪಿಕ್ ಮಾಡಿಲ್ಲ ನಿಮ್ ಕಾಲ್? ಇಲ್ಲ, ಇವಾಗ ಜಗಳ ಮಾಡಿದ್ ನನ್ ಜೊತೆ ಇವರು. ಸೊ ನಾನ್ ಕಾಲ್ ಪಿಕ್ ಮಾಡಿಲ್ಲ ಯಾಕೆ ಅಂತ ಕೇಳಿದ್ರು. ನೀವು ಕಾಲ್ ಪಿಕ್ ಮಾಡಿಲ್ಲ ಅದಕ್ಕೆ ಅಂತ. ಸೊ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರತ್ತೆ ಹಂಗಾರೆ ಜಗಳ? ಬೆಳಗ್ಗೆ ನೀವು ಟ್ರಾವೆಲ್ ಮಾಡ್ಕೊಂಡು ಬರ್ತಿದ್ದಾರೆ, ನಾನ್ ಮಲ್ಕೋಬೇಕು ತಾನೆ, ನಾನು ಆರಾಮಾಗಿ 8 o'clock ಮಲ್ತಾ ಇಲ್ಲೇ ಇನ್ನೊಂದು ಜಗಳ ಶುರು ಮಾಡ್ತೀರಾ ನೀವಿಬ್ರು? ಈಗ ರಮಿಕಾ ಅವರ ಈಗ ಒಂದ್ ಮಾತಿದೆ, ಅಂದ್ರೆ 2 ಜಡೆ ಒಂದ್ ಕಡೆ ಸೇರಿದ್ರೆ ಜಗಳ ಆಗುತ್ತೆ ಅಂತ. ಸೊ ನಿಮ್ಮಿಬ್ರು ಬಾಂಡಿಂಗ್ ಹೇಗಿತ್ತು? ಯಾವ ತರ ಜಗಳ ಮಾಡಿದ್ರ ನೀವಿಬ್ರು? ಜಗಳ ಅಂತ ಏನಿಲ್ಲ, ಇಬ್ರು ಜಗಳ ಅಂತ ಏನಿಲ್ಲ, ನಾವು ಚೆನ್ನಾಗೇ ಇದ್ವಿ. ಅಂಡ್ ಅದೇ ಅವ್ರು ಮಾತಾಡೋ ಸ್ಟೈಲಲ್ಲೇ ನಂಗೆ ಜಗಳ ಮಾಡ್ಬೇಕಂತ ಮನ್ಸು ಬರಲ್ಲ. ಹೌದಾ ಸರಿ ಆಯ್ತು ಅಂತಾರೆ, ಇವಾಗ ಹಿಂಗೆ ಬರುತ್ತೆ ಮನ್ಸು ಜಗಳ ಮಾಡ್ಲಿಕ್ಕೆ. ಸೊ ಹಾಫ್ ದ ಟೈಮ್ ನಾವು ಏನಾದ್ರೂ ಡಿಸ್ಕಸ್ ನಮ್ಮ ಊರ್ ಕಡೆ, ಈವನ್ ಶಿ ಈಸ್ ಫ್ರಮ್ ಕೂರ್ಗ್, ಅವ್ರ ಮಮ್ಮಿ ಎಲ್ಲ ಕೂರ್ಗ್ ಸೈಡ್. ಸೊ ಫಸ್ಟ್ ಡೇ ಇಂದಾನೇ ನಾವು ವಿ ಗಾಟ್ ಅಲಾಂಗ್ ರಿಯಲಿ ವೆಲ್, ಫ್ಯಾಮಿಲಿ ಜೊತೆನೆ. ಅಬ್ಸರ್ವ್ ಮಾಡಿ, ಇಲ್ಲಿ ಊರಿಂದ ನನಗೆ ಕನೆಕ್ಟ್ ಆಗ್ತಾರೆ ನೋಡಿ, ಅಂದ್ರೆ ಪ್ರೇಮದ ಊರು. ಯಾವಾಗಲೂ ಅಷ್ಟೇ, ಪ್ರತಿಯೊಬ್ರು ಒಂದೇ ಊರಿನವ್ರು ಆಗೋದ್ರೆ ಅಲ್ಲಿ ಕನೆಕ್ಷನ್ ಆಗದೇ ಬೇರೆ ರೀತಿ. ಅದು ಬೇಗ ಕನೆಕ್ಟ್ ಒಂದೇ ಬೇರೆಯಿಂದ ಬಂದಿದೀವಿ, ಒಂದೇ ಊರಿಂದ ಬಂದಿದೀವಿ ಅಂತ ಅಂದ್ರೆ ಅಲ್ಲಿ ಬೇರೆ ತರ ಅಟ್ಯಾಚ್ಮೆಂಟ್ ಬೆಳೆದ್ಬಿಡುತ್ತೆ. ಹೌದು, ನಿಜ. ಅದೇ ರೀತಿ ಅಟ್ಯಾಚ್ಮೆಂಟ್ ನಿಮ್ಮಿಬ್ರು ಮಧ್ಯನೂ ಆಯ್ತು ಹಾಗಾದ್ರೆ. ಸೊ ಊರು ಅಂತ ಲೈಕ್ ಪ್ರೇಮದ ಊರಲ್ಲಿ ನೀವೇನ್ ನೋಡ್ತೀರಾ, ಊರಲ್ಲಿ ನೀವಿಬ್ರು ಕನೆಕ್ಟ್ ಆದ್ರೆ